ನಮಸ್ಕಾರ. ನಾನು ಸುರೇಶ್ ಬಾಬು ಅಂತ, ಸಾಗರ ಪಟ್ಟಣ ಕಾಂಗ್ರೆಸ್ಸಿನ ಅಧ್ಯಕ್ಷ. ನಮ್ಮ ಮಾನ್ಯ ಶಾಸಕರಾದ ಬೇಳೂರು ಗೋಪಾಲ್ ಕೃಷ್ಣರವರು ಜನರ ಪರವಾಗಿ ಜನರ ಹಿತವನ್ನು ಕಾಪಾಡೋ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಸರಳವಾಗಿ ಜನರಿಗೆ ಸಿಗ್ತಾ ಇದ್ದಾರೆ. ಯಾಕಂದರೆ 2.5 ವರ್ಷದಿಂದ ಅವರ ಮನೆಗೆ ಸಾಕಷ್ಟು ಸಾರ್ವಜನಿಕರು ನೇರವಾಗಿ ಹೋಗಿ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರ ತಗೊಂಡಿದ್ದಾರೆ. ಇಡೀ 224 MLAಗಳಲ್ಲಿ ಇವರೇ ನಂಬರ್ 1 ಜನರಿಗೆ ಸಿಗುವಂಥ ವಿಚಾರಕ್ಕೆ. ಈ ಸುಮಾರು 1 ತಿಂಗಳ ಹಿಂದೆ ನಗರಸಭೆ ಒಳಗೂ ಸಹ ಸಾರ್ವಜನಿಕ ಅಹವಾಲುಗಳನ್ನು ಒಂದು ಮೀಟಿಂಗ್ ಮಾಡಿ ಎಲ್ಲರ ತಗೊಂಡಿದ್ದು. ಆ ಸಂದರ್ಭದಲ್ಲೂ ಸಾರ್ವಜನಿಕರು ಸಾಕಷ್ಟು ಅರ್ಜಿಗಳನ್ನು ಕೊಟ್ಟಿದ್ರು ಅವ್ರ ಸಮಸ್ಯೆಗಳ ಬಗ್ಗೆ. ಆ ಸಂದರ್ಭದಲ್ಲಿ ನಮ್ಮ ಶಾಸಕರು ಒಂದು ಮಾತು ಹೇಳಿದರು, ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮನೆ ಅಂಗಳಕ್ಕೆ ಬರ್ತೀನಿ, ಅಲ್ಲೇ ಬಂದು ನಿಮ್ಮ ಸಮಸ್ಯೆಗಳನ್ನ ಕೇಳ್ತೀನಿ, ಅದನ್ನು ಪ್ರಾಮಾಣಿಕವಾಗಿ ಪರಿಹರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳಿದರು. ಆ ಪ್ರಕಾರ ಇವತ್ತು ನಾವು ಸಾಗರ ತಾಲೂಕು ಮತ್ತು ಟೌನ್ ಕಾಂಗ್ರೆಸ್ ವತಿಯಿಂದ ಇಡೀ ತಾಲೂಕಿನಾದ್ಯಂತ ಅಥವಾ ಸಾಗರ ಮತ್ತು ಹೊಸನಗರ ಮತಕ್ಷೇತ್ರ ಎರಡೂ ಸೇರಿ ಹೇಳ್ತಾ ಇದ್ದೀವಿ, ಮನೆ ಅಂಗಳದಲ್ಲಿ ನಮ್ಮ ಶಾಸಕರು ನಮಗೆ ಹೆಮ್ಮೆ ಅನ್ನೋ ಒಂದು ಕಾರ್ಯಕ್ರಮನ ನಾಳೆ ನಮ್ಮ ಜೋಗ ರಸ್ತೆಯ 8 ಮತ್ತು 10ನೇ ವಾರ್ಡಿಗೆ ಸಂಬಂಧಪಟ್ಟಂಗೆ ಸತೀಶ್ ಅವರ ಮನೆ ಅಂಗಳದಲ್ಲಿ ಉದ್ಘಾಟನೆ ಮಾಡ್ತಿದ್ವಿ. ಇದು ನಿರಂತರವಾಗಿ ನಡೆಯುತ್ತೆ, ಖಾಲಿ ಒಂದಿನ ಅಂತಲ್ಲ. ಸಾರ್ವಜನಿಕ ಸಮಸ್ಯೆಗಳು ನಾವು ಹಾಕಿದ್ವಿ ಟೈಟ್ಲ್. ಯಾಕೆಂದರೆ ವೈಯಕ್ತಿಕ ಸಮಸ್ಯೆಗಳನ್ನು ವೈಯಕ್ತಿಕವಾಗಿ ಶಾಸಕರನ್ನ ಭೇಟಿ ಮಾಡಿ ಪರಿಹಾರ ಮಾಡ್ಕೊಬೋದು. ಸಾರ್ವಜನಿಕ ಸಮಸ್ಯೆಗಳು ಅಂದರೆ ಅಲ್ಲಿಯ ಬೀದಿ ಲೈಟಿನ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅದು ಇನ್ಯಾವುದೇ ಸಾರ್ವಜನಿಕವಾಗಿ ಆಗುವಂಥ ಸಮಸ್ಯೆಗಳೇನಾದ್ರು ಇದ್ದರೆ ಅದನ್ನು ಸ್ಥಳೀಯ ನಿವಾಸಿಗಳು ಅಥವಾ ನಮ್ಮ ತಾಲೂಕಿನ ಮತದಾರರು ನೇರವಾಗಿ ಅವರ ಶಾಸಕರಿಗೆ ಅಲ್ಲಿ ಭೇಟಿ ಮಾಡಿ ಮನವಿ ಕೊಡ್ಬೋದು. ನಮ್ಮ ಶಾಸಕರು ಈ ಮನೆ ಅಂಗಳದಲ್ಲಿ ನಮ್ಮ ಶಾಸಕರು ನಮಗೆ ಹೆಮ್ಮೆ ಅನ್ನೋ ಏನು ಟೈಟ್ಲ್ ಅಡಿಗಡೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸ್ಥಳದಲ್ಲೇ ಪರಿಹಾರವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಆದಷ್ಟು ನಾವು ಸಹ ಪಕ್ಷ ವತಿಯಿಂದನೂ ಒಂದಷ್ಟು ಸಮೀಕ್ಷೆ ಮಾಡ್ಕೊಂಡೆ ನಾವು ಸ್ಥಳಕ್ಕೆ ಹೋಗ್ತೀವಿ. ಯಾಕಂದರೆ ಯಾವ ಸ್ಥಳದಲ್ಲಿ ಸಮಸ್ಯೆ ಇದೆ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ, ಸಮಸ್ಯೆ ಇಲ್ದಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕವಾಗಿ ಏನು ಸಮಸ್ಯೆ ಇದೆ ಆ ಸಮಸ್ಯೆನ ಸ್ಥಳದಲ್ಲೇ ನಮ್ಮ ಶಾಸಕರೇ ಪರಿಹಾರ ಮಾಡಿದ್ರು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಯಾಕಂದರೆ ಏನು ನಾವು ರಾಜಕಾರಣದಲ್ಲಿ ಕೆಲಸ ಮಾಡಿದ ಜನಕ್ಕೆ ಗೊತ್ತಾದರೆ ಮಾತ್ರ ರಾಜಕಾರಣಿ ಯಾವಾಗಲೂ ಮನಸ್ಸಲ್ಲಿ ಉಳಿತಾರೆ. ಮತ್ತು ನಮ್ಮ ಶಾಸಕರು ಈಗಾಗಲೇ ಅವ್ರದ್ದೇ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಅವ್ರದ್ದೇ ಆದಂಥ ಒಂದು ಛಾಪನ್ನು ಎಲ್ಲ ಮತದಾರರಲ್ಲೂ ಬೇರೂರಿದೆ. ಇನ್ನೂ ನಾವು ಅವರ ಇನ್ನೂ ಸರಳೀಕರಣ ಮಾಡೋಣ, ಇನ್ನೂ ಸರಳವಾಗಿ ಮತದಾರರಿಗೆ ಅಥವಾ ನಮ್ಮ ನಾಗರಿಕರಿಗೆ ಸಿಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾಳೆಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು 8 ಮತ್ತು 10ನೇ ವಾರ್ಡಿನ ಸಂಬಂಧಪಟ್ಟಂಥ ಜೋಗ ರಸ್ತೆ ನಿವಾಸಿಗಳು ಇದು ಪರ್ಟಿಕ್ಯುಲರ್ ಹೇಳ್ತೀವಿ. ಯಾಕಂದರೆ ಬೇರೆ ಏರಿಯಾದವ್ರು ಬರೋದು ಬೇಡ. ಯಾಕಂದ್ರೆ ಬೇರೆ ಏರಿಯಾಕ್ಕೆ ಮತ್ತೆ ನಾವು ಹೋಗ್ತೀವಿ, ಅವ್ರವ್ರ ಏರಿಯಾಕ್ಕೆ ನಾವು ಹೋಗಿ ಶಾಸಕರನ್ನ ಕರ್ಕೊಂಡೋಗಿ ಭೇಟಿ ಮಾಡಿ ಅಲ್ಲಿ ಸಮಸ್ಯೆಯನ್ನು ಆಲೈಸ್ತೀವಿ. ನಾಳೆ ಸಂಜೆ 5:15 ಕರೆಕ್ಟಾಗಿ ಜೋಗ ರಸ್ತೆ ಪೊಲಿಟಿಷನ್ ಸರ್ಕಲಿಂದ ಸನ್ಮಾನ್ಯ ಸೇತುವೆ ತನಕ ಇರುವಂತಹ ಜೋಗ ರಸ್ತೆಯ ನಿವಾಸಿಗಳು ಯಾವುದೇ ಸಮಸ್ಯೆ ಇದ್ರು ತಂದು ಶಾಸಕರಿಗೆ ನೇರವಾಗಿ ಅರ್ಜಿ ಕೊಡ್ಬೋದು, ಅಲ್ಲೇ ಅದನ್ನು ಪರಿಹರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ.